ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋಣ. ರಾಗಿ ದೋಸೆ ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಜರಡಿ ಮಾಡಿಕೊಂಡು 2 ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ನೆಕ್ಸ್ಟ್ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ದಿರೋ ರೀತಿಯಾಗಿ ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಹಾಕಿಲ್ಲ ಮತ್ತು ಯಾವುದೇ ರೀತಿ ಬೇರೆ ಹಿಟ್ಟುಗಳನ್ನ ಹಾಕಿಲ್ಲ, ರವೆ ಕೂಡ ಹಾಕಿಲ್ಲ. ಆದರೂ ದೋಸೆ ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ಇನ್ಸ್ಟೆಂಟಾಗಿ ಫಟಾಫಟ್ ಅಂತ ಒಂದು 10 ನಿಮಿಷದೊಳಗಡೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸಮ್ಮರ್ಗೆ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಒಂದು ಗಂಟಿಲ್ದಿರೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಇದು ದೋಸೆ ಯಾವ ರೀತಿ ಬರುತ್ತೆ, ನೀರು ದೋಸೆ ಬರುತ್ತಲ್ಲ ಆ ರೀತಿ ತೆಳುವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ನೋಡಿ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಮುಂದೆ ಇದೆ, ಚೆನ್ನಾಗಿರುತ್ತೆ, ದೋಸೆ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಈಗ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಇದು ಹಿಟ್ಟನ್ನ ನಾವು ಯಾವುದೇ ರೀತಿ ನೆನೆಸೋದೇನು ಬೇಡ. ಕಲಸಿದ ತಕ್ಷಣ ಇನ್ಸ್ಟೆಂಟಾಗಿ ದೋಸೆ ಹಾಕ್ಕೋಬೋದು. ಯಾವುದೇ ರೀತಿ ನೆನೆಸೋದೆಲ್ಲ ಇರೋದಿಲ್ಲ ಇದರಲ್ಲಿ. ನೋಡಿ, ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ನಾನು ಇವತ್ತು ಕಡಲೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆಬೀಜ ಹಾಕ್ಕೊಂಡು ಹುರ್ಕೋಬೇಕು. ಅದಕ್ಕೆ 2 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಕಾಯಿ ಬಳಸ್ತಾ ಇಲ್ಲ, ಬರೀ ಕಡಲೆಬೀಜ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ. ರಾಗಿ ದೋಸೆ, ರಾಗಿ ರೊಟ್ಟಿ, ಅದಕ್ಕೆಲ್ಲ ಕಡಲೆಬೀಜ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಕಡಲೆಬೀಜದ ಸಿಪ್ಪೆ ತಗೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಹಸಿಮೆಣಸಿನಕಾಯಿ, ನೆಕ್ಸ್ಟ್ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ನಾವು ಇವಾಗಲೇ ಹಾಕ್ಕೋಬಾರ್ದು. ಇವಾಗಲೇ ಹಾಕ್ಕೊಂಡ್ರೆ ಅದು ಫುಲ್ ಫೈನ್ ಪೇಸ್ಟ್ ಥರ ಆಗಿಬಿಡುತ್ತೆ. ಚಟ್ನಿ ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಯಾವತ್ತೂ ಕೂಡ ಕೊತ್ತಂಬರಿನ ಸ್ವಲ್ಪ ಪಲ್ಸ್ ಮಾಡಿಬಿಟ್ಟು ಒಂದು ಅರ್ಧ ಚಟ್ನಿ ರುಬ್ಕೊಂಡು ಆದಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ನೋಡಿ, ನಮಗೆ ಚಟ್ನಿ ಈ ರೀತಿ ರೆಡಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ನಮಗೆ ಕಾಣ್ತಾ ಇರಬೇಕು, ತುಂಬ ಗ್ರೈಂಡ್ ಮಾಡ್ಕೋಬೇಡಿ, ಚೆನ್ನಾಗಿರೋದಿಲ್ಲ. ನೋಡಿ, ಈಗ ನಾವು ಹಿಟ್ಟು ಕಲಿಸಿಟ್ಟಿದ್ದೀವಲ್ಲ, ಅದು ಹಿಟ್ಟು ರೆಡಿ ಇದೆ. ದೋಸೆ ಹಾಕೋಣ. ನಾನು ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನಾವು ಒಂದ್ಸಲಿ ಈರುಳ್ಳಿ ಚೆನ್ನಾಗಿ ಉಚ್ಕೊಂಡಾಗ ನಮಗೆ ದೋಸೆ ಯಾವುದೇ ರೀತಿ ಹೆಂಚಿಗೆ ಕಚ್ಕೊಂಡಲ್ಲ, ನೀಟಾಗಿ ನಮಗೆ ತಳ ಬಿಟ್ಟು ದೋಸೆಂದು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಈರುಳ್ಳಿಲಿ ಒಂದ್ಸಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮತ್ತು ಒಂದು ಟಿಶ್ಯೂಲಿ ಅದೆಲ್ಲ ಒರೆಸ್ಕೊಂಡು ಸ್ವಲ್ಪ ಆಯಿಲ್ ಹಚ್ತಾ ಇದ್ದೀನಿ. ಈಗ ಇದಕ್ಕೆ ದೋಸೆ ಹಾಕೊಳ್ಳೋಣ. ಫ್ರೆಂಡ್ಸ್, ದೋಸೆ ನಿಮಗೆ ಯಾವ ರೀತಿ ಬೇಕಾದರೂ ಹಾಕೋಬೋದು. ನಾನು ಸರ್ಕಲ್ ಅಂತ ಹಾಕಲ್ಲ, ಅಷ್ಟು ಅದು ಕ್ರಿಸ್ಪಿಯಾಗಿ ಬರಲ್ಲ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಮಕ್ಕಳಿಗಲ್ವಾ ಸ್ವಲ್ಪ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಅಂತಂದರೆ ಈ ರೀತಿ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಲ್ಲ, ಈ ರೀತಿ ಹಾಕ್ಕೊಳ್ಳಿ. ಆವಾಗ ನಮಗೆ ದೋಸೆ ಗರ್ಗರಿಯಾಗಿ ಬರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಉರಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣದ್ರಲ್ಲಿ ಬೇಯಿಸ್ಕೊಂಡಾಗ ನಮಗೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಮ ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ನಮಗೆ ದೋಸೆ ಏನಾದರೂ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ದೋಸೆ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ನಾನು ದೋಸೆಗೆ ಎಣ್ಣೆ ಹಚ್ಚಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಇದಾಡುತ್ತೆ. ನೋಡಿ, ಎಣ್ಣೆ ತುಪ್ಪ ಯಾವುದೂ ಬೇಡ, ಅಷ್ಟು ಚೆನ್ನಾಗಿ ನಮಗೆ ದೋಸೆ ಅನ್ನೋದು ಬರುತ್ತೆ. ಮತ್ತು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ನೋಡಿ, ತಲೆ ಯಾವುದೂ ಕಚ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಟೈಮ್ ಇಲ್ಲ ಅಂತ ಅಂದರು ಫ್ರೆಂಡ್ಸ್, 10 ನಿಮಿಷದೊಳಗಡೆ ಈ ಕಡೆ ರಾಗಿ ಹಿಟ್ಟ ಕಲಿಸ್ಕೊಂಡು ದೋಸೆ ಹಾಕ್ಕೊಂಡ್ರೆ 10 ನಿಮಿಷದೊಳಗಡೆ ನಮಗೆ ರಾಗಿ ದೋಸೆ ರೆಡಿಯಾಗಿರುತ್ತೆ. ತುಂಬ ಹೆಲ್ತಿ ಕೂಡ.
ನೋಡಿ ನಾನು ಅದೇ ರೀತಿ ಹಿಟ್ಟಿನ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ದೋಸೆನ ನಾವು ಯಾವತ್ತೂ ಮುಚ್ಚಿ ಬೇಯಿಸ್ಕೋಬೇಕು, ಓಪನ್ ಪ್ಯಾನಲ್ಲಿ ಬೇಯಿಸ್ಕೋಬಾರ್ದು. ಮುಚ್ಚಿದಾಗ ನಮಗೆ ನೀಟಾಗಿ ಹಬೆಯಲ್ಲಿ ದೋಸೆ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ರೀತಿಯಾಗಿ ದೋಸೆ ಎಲ್ಲೂ ಕಚ್ಕೊಳ್ಳೋದಿಲ್ಲ, ನೀಟಾಗೆ ಬರುತ್ತೆ. ಇದಕ್ಕೆ ನಾವು ಯಾವುದೇ ರೀತಿ ಸೋಡಾ ಆಗಲಿ ರವೆ ಆಗಲಿ ಬೇರೆ ಹಿಟ್ಟುಗಳು ಯಾವುದೂ ಹಾಕಿಲ್ಲ, ಬರೀ ರಾಗಿ ಹಿಟ್ಟಿಂದನೇ ದೋಸೆ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಹಾಕ್ಕೊಟ್ರೆ ಮಕ್ಕಳು ಹೊಟ್ಟೆ ತುಂಬ ತಿಂತಾರೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿ ಫುಡ್ ಕೂಡ. ಈ ರಾಗಿ ದೋಸೆಗೆ ಕಡಲೆಕಾಯಿ ಬೀಜ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.